ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಕ್ಕ, ಇದು ನನ್ನ ಕೆಲಸ. ಇನ್ಮೇಲೆ ಎಲ್ರಿಗೂ ಕಾಫಿ ನಾನೇ ಮಾಡ್ತೀನಿ. ನೀನು ಈ ಕಡೆ ಬಾ. ಏನು ಕಾಫಿ ನೀನು ಮಾಡ್ತೀಯಾ? ಏನು ಬೇಡ, ಇದುವರೆಗೂ ನಾನೇ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ, ನೀನು ಆರಾಮಾಗಿರು. ಅಕ್ಕ, ಇದುವರೆಗೂ ಎಲ್ಲ ಕೆಲಸ ನೀವೇ ಮಾಡಿರೋದಕ್ಕೆ ಹೇಳ್ತಿರೋದು. ಇನ್ನು ಮುಂದೆ ನೀವು ಆರಾಮಾಗಿರಬೇಕು. ಎಲ್ಲ ಕೆಲಸ ನಾನು ಮಾಡ್ತೀನಿ. ಗೊತ್ತೋ ಗೊತ್ತಿಲ್ಲದೇನೋ ನಿಮ್ಮ ಮನಸ್ಸಿಗೆ ತುಂಬ ಹರ್ಟ್ ಮಾಡಿದ್ದೀನಿ. ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕಲ್ವಾ? ಪ್ರಾಯಶ್ಚಿತ ಆಗಬೇಕು ಅಂದರೆ ಪ್ರೀತಿ ತೋರಿಸು ಸಾಕು. ಮನಸ್ಸಿಗೆ ಬೇಜಾರಾದಾಗ ಪ್ರೀತಿಗಿಂತ ಒಳ್ಳೆ ಟ್ರೀಟ್ಮೆಂಟ್ ಯಾವುದೂ ಇಲ್ಲ. ಅಬ್ಬಬ್ಬಾ, ಅಕ್ಕ ತಂಗಿರು ಈ ರೀತಿ ಕಿತ್ತಾಡೋದು ನೋಡೋದಕ್ಕೆ 2 ಕಣ್ಣು ಸಾಲದು. ಹೌದಲ್ವಾ? ಜಗಳ ಆಡೋದ್ರಲ್ಲಿ ಇಂಥ ಖುಷಿ ಇದೆ ಅಂತ ಈಗಲೇ ಗೊತ್ತಾಗ್ತಿರೋದು. ಇಲ್ಲ ರೀ, ನಾನು ಯಾಕೆ ನನ್ನ ತಂಗಿ ಜೊತೆ ಜಗಳ ಆಡಲಿ? ಅವಳನ್ನ ಪ್ರೀತಿಯಿಂದ ನೋಡ್ಕೊಬೇಕಾಗಿರೋದು ನನ್ನ ಕರ್ತವ್ಯ. ನಮ್ಮ ಅಕ್ಕನ ಆರೈಕೆ ಮಾಡಬೇಕಾಗಿರೋದು ನನ್ನ ಕರ್ತವ್ಯ. ಅಕ್ಕ ತಂಗಿರು ಇಬ್ರು ಸರಿಯಾಗಿದ್ದೀರಾ. ನಿಮ್ಮಿಬ್ರು ಪ್ರೀತಿ ಯಾವಾಗಲೂ ಹೀಗೆ ಇರಲಿ. ಅರೆ ಅಕ್ಕ, ಅಪ್ಪ ಕಾಲ್ ಮಾಡ್ತಿದ್ದಾರೆ. ನೋಡಿದ್ರಾ? ನಿಮ್ಮನ್ನ ಮಗಳು ಅಂತ ಕರೆದ ತಕ್ಷಣ ಈ ಮಗಳನ್ನ ಮರ್ತ್ಬಿಟ್ರು. ತಗೊಳ್ಳಿ, ರಿಸೀವ್ ಮಾಡಿ. ಹಲೋ ಪೂರ್ಣಿ, ಹೇಗಿದ್ಯಮ್ಮ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಇನ್ಮೇಲೆ ನಾನು ಚೆನ್ನಾಗೇ ಇರ್ತೀನಿ. ಇವತ್ತೇನೋ ಸ್ವೀಟ್ ತಿನ್ನಬೇಕು ಅನಿಸ್ತು. ಅದೇನೋ ಕಾಯಿ ಹೋಳಿಗೆ ನೀ ಚೆನ್ನಾಗಿ ಮಾಡ್ತೀಯಂತೆ. ಹೌದೌದು, ಕಾಯಿ ಹೋಳಿಗೆ ಅಕ್ಕ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಮ್ಮ ಪೂರ್ಣಿ ಕಾಯಿ ಹೋಳಿಗೆ ಸೂಪರ್. ಏನಮ್ಮ ಅಷ್ಟು ಚೆನ್ನಾಗಿ ಮಾಡ್ತೀಯಾ? ಅವರೆಲ್ಲ ಹೇಳೋದು ಕೇಳಿದ್ರೆ ನಾನು ಅಲ್ಲಿ ಈಗಲೇ ಬಂದು ತಿನ್ನಬೇಕು ಅನ್ಸುತ್ತೆ. ಅದಕ್ಕೇನಂತೆ, ಮಾಡ್ಕೊಡ್ತೀನಿ. ಯಾವತ್ತೋ ಮಾಡ್ಕೊಂಡು ಬರೋದಲ್ಲಮ್ಮ, ಇವತ್ತೇ ನಿನ್ನ ಕೈಯಾರ ಹೋಳಿಗೆ ಮಾಡಿಕೊಂಡು ನಮ್ಮ ಮನೆಗೆ ತೊಗೊಂಬರ್ತೀಯ? ನಿನ್ನ ಜೊತೆನೆ ಕೂತ್ಕೊಂಡು ನಾನು ನಿಮ್ಮಮ್ಮ ಇಬ್ರು ಹೋಳಿಗೆ ತಿನ್ನಬೇಕು ಅನಿಸ್ತಿದ್ದೆ. ನಿಜವಾಗ್ಲೂ ನೀವೇ ಹೇಳ್ತಿದ್ದೀರಾ? ಹೌದಮ್ಮ. ಯಾಕೆ ನಮ್ಮ ಜೊತೆ ಕೂತ್ಕೊಂಡು ತಿನ್ನಕ್ಕೆ ಮನಸ್ಸಿಲ್ವಾ? ಅದು ನನ್ನ ಅದೃಷ್ಟ. ನಾನು ಇವತ್ತೇ ಮಾಡ್ಕೊಂಡು ಬರ್ತೀನಿ. ಸರಿಮ್ಮ, ನಾವು ಕಾಯ್ತಿರ್ತೀವಿ. ಏನ್ ಪೂರ್ಣಿ, ಕಾಯಿ ಹೋಳಿಗೆ ಶುರುನಾ? ನಿನ್ನ ಮುಖದಲ್ಲಿ ಎಷ್ಟು ಸಂತೋಷ ನೋಡಿ ಎಷ್ಟೋ ದಿನಗಳಾಗೋಯ್ತು. ದೀಪಿಕಾ, ಇದಕ್ಕೆಲ್ಲ ನೀನೇ ಕಾರಣ. ಥ್ಯಾಂಕ್ಸ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.